ಪ್ರೇಮ್ ಸರ್. ಇಲ್ಲ ಮೇಡಮ್, ಆಮೇಲೆ KVN ಸರ್ ಅದನ್ನೇ ಹೇಳ್ತಿದ್ರು. ಐ ಹೋಪ್ KD ಪ್ರೇಮ್ ಅವರೇ, ನನಗೆ ನಿಮ್ಮ ಮೇಲೆ ತುಂಬ ಹೋಪ್ ಇದೆ, KD ಮೇಲೆ ತುಂಬ ಹೋಪ್ ಇದೆ. ಐ ಹೋಪ್ ನನಗೆ ಇದು ಬಿಗ್ಗೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಪ್ರೊಡಕ್ಷನಲ್ಲಿ ಅಂತ ಪಾಪ ಸುಮಾರು ಸರಿ ಹೇಳಿದ್ದಾರೆ. ಸೊ KVN ಸರ್, ನಾನು ಅವಾಗಲೇ ಹೇಳ್ದಂಗೆ ಆನೆ ಕಷ್ಟ ಆನೆಗೆ ಇರುವೆ ಗೊತ್ತು ಅಂತ. ಸೊ ಅವ್ರವ್ರ ಕಷ್ಟಗಳಿರುತ್ತೆ. ಬಟ್ ಎನಿವೆ, ನೀವು ಹೇಳಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿ ಸಿನಿಮಾ ಮತ್ತು ಫಸ್ಟ್ ರಿಲೀಸ್ ಆಗ್ತಿದೆ, ಅದೊಂದು ಥ್ಯಾಂಕ್ ಯು ಮೇಡಮ್, ಲವ್ ಯು. ಆ್ಯಂಡ್ ಅಲ್ಲ, ನೀವು ನಿಮ್ಮ ನೋರಾ ಫತೇಹಿ ಸಾಂಗ್ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದಾರೆ ಇವಾಗ ಹೈಪ್ಗೆ ಮತ್ತೆ ವಾಪಸ್? ಇಲ್ಲ ಮೇಡಮ್, ಹಂಗೇನಿಲ್ಲ ಮೇಡಮ್. ಬೆಳಿಗ್ಗೆ ಹೋದ್ರು ನಡೀತದೆ ಸಿನಿಮಾ, ಬೆಳಿಗ್ಗೆ ರಿಲೀಸ್ ಮಾಡೋದು ನಡೀತದೆ. ಯಾಕೆ ಇಲ್ಲ, ನಮ್ಮ ಐದು ಗ್ಯಾಂಗ್ ಇದೆ ಮೇಡಮ್. ಪ್ರೇಮ್ ಸರ್, ಧ್ರುವನ್ ಗ್ಯಾಂಗ್ ಇದೆ. ಏನ್ ಮೇಡಮ್, ಅವ್ನಿಗೆ ಏನ್ ಗೊತ್ತಾ ಮೇಡಮ್, ಅವ್ನಿಗೊಂದು ಒಳ್ಳೆ ಸಿನಿಮಾ ಮಾಡ್ಬೇಕಷ್ಟೇ ಅಂತ. ಅವ್ನಿಗೆ ಒಳ್ಳೆ ಸಿನಿಮಾ ಮಾಡಿದ್ರೆ ಅವನಷ್ಟು ಕಲೆಕ್ಷನ್ ಎತ್ಕೊಬರೋ ಮಾಸ್ ಹೀರೋ ಈಗ ಸದ್ಯದ ಮಟ್ಟಿಗೆ ನಾನು ಹೇಳ್ತಾ ಇರೋದು. ಓಕೆ ಅಲ್ಲ ಸರ್, ಇವಾಗ ಧ್ರುವ ಸರ್ಜಾ 2.0 ಆಗ್ಬಿಟ್ಟಿದ್ದಾರೆ. ನೀವೇನಾದ್ರು KD ರಿಲೀಸ್ ಮಾಡಿದ್ರೆ ಅವ್ರು ಕ್ರಿಮಿನಲ್ ಆಗ್ತಾರೆ ಗ್ಯಾರಂಟಿ. ಇಲ್ಲ ಅವನು ಕ್ರಿಮಿನಲ್ ಆಗಲ್ಲ ಮೇಡಮ್. ನನಗೆ ಯಾವತ್ತು ಕ್ರಿಮಿನಲ್ ಆಗಲ್ಲ ಅವನು. ನನ್ನ ತಮ್ಮ ಅವನು. ಆಯ್ತೇ ನಮಗ್ನೆ ಆಗೋದಿಲ್ಲ. ಪ್ರೇಮ್ ಸರ್, ಸಿನಿಮಾದ ಡ್ಯೂರೇಷನ್ ಹೇಳ್ತಾರೆ ಧ್ರುವ ಅವರು. ಸರ್ ಈ ಕಡೆ 2 ಗಂಟೆ 23 ನಿಮಿಷ ಅಂತ. ಸೊ 4 ವರ್ಷದ ಜರ್ನಿ, ತುಂಬಾ ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಮಾಡಿರುವಂತ ಸಿನಿಮಾ. ಭಾಗ 2 ಬರುತ್ತೆ ಅಂತ ಒಂದಷ್ಟು ಇದೆ ಕನೆಕ್ಟ್ ಮಾಡಿದೀವಿ. ಒಂದು ಇದರಲ್ಲಿ ಇಲ್ಲೇನೆ ಸೊ ಕನೆಕ್ಟ್ ಮಾಡಿದೀವಿ ಅದನ್ನ. ಸೊ 100% ಮೊನ್ನೆ KVN ಸರ್ ಅದೇ ಹೇಳ್ತಿದ್ರು, ದಯವಿಟ್ಟು ಇದನ್ನ ಮಾಡಿ ಕಂಟಿನ್ಯೂ ಮಾಡಿ ಪ್ರೇಮ್ ಅವ್ರೆ ಅಂತ. ಅಂಡ್ ಥ್ಯಾಂಕ್ಸ್ ಟು ನಮ್ಮ ಡಾರ್ಲಿಂಗ್ ಕಿಚ್ಚ ಸುದೀಪ್ ಸರ್ಗೆ ಇಲ್ಲಿಂದನೇ ಡಾರ್ಲಿಂಗ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನನ್ನ ಒಂದು ಮಾತು ಹೋಗಿ ಕೇಳಿದ ತಕ್ಷಣ ಡಾರ್ಲಿಂಗ್ ಬನ್ನಿ, ನಿಮ್ಗೆ ಒಂದು ಒಳ್ಳೆ ಇದಿದೆ ಇದರಲ್ಲಿ KDಲಿ, ದಯವಿಟ್ಟು ಬನ್ನಿ ಅಂತ. ಸೊ ಇದರಲ್ಲಿ ಆಯ್ತು ಚಿನ್ನ, ಯಾವಾಗ ಬರ್ಬೇಕು ಕೇಳೋ ಬಂದ್ರು. ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಥ್ಯಾಂಕ್ ಯು ಡಾರ್ಲಿಂಗ್. ಅಂಡ್ ನಿಮ್ಮನ್ನ ಅವ್ರನ್ನ ಒಂದು ಸ್ಟೇಜ್ ಮೇಲೆ ಹತ್ತಿಸ್ತೀನಿ, ಇದು ಹತ್ತಿ ಸಿಗೋದಲ್ಲೇ. ಸೊ ಯಾವ ಪಾತ್ರ ಏನು ಅಂತ ಬರುತ್ತೆ. ಪ್ರೇಮ್ ಸರ್, ಆಲ್ಮೋಸ್ಟ್ 4 ವರ್ಷ ಅವ್ರ ಪ್ರಶ್ನೆ ನಂದೇ ಇದ್ದಿದ್ದು. 4 ವರ್ಷ ಆಯ್ತು ಸಿನಿಮಾ ಲಾಂಚ್ ಆಗಿ. ಏನಕ್ಕೆ ಡಿಲೇ ಆಗಿದ್ದ ಕಾರಣ ಏನು? ಡಿಲೇ ಅಂತೇನಿಲ್ಲ ಬ್ರದರ್, ನಾನು ಸ್ಟಾರ್ಟ್ ಮಾಡಿದ್ದು ಪೂಜೆ ಮಾಡಾದ್ಮೇಲೆ ನಿಮಗೆ ಗೊತ್ತೇ ಇತ್ತು, ಧ್ರುವರ್ದು ಒಂದು ಸಿನಿಮಾ ಇತ್ತು, ಮಾರ್ಟಿನ್ ಇತ್ತು, ಅದು ಕಂಪ್ಲೀಟ್ ಆಗಬೇಕಾಗಿತ್ತು ಆ್ಯಕ್ಚುಲಿ. ಸೊ ಅದು ನಾವು ಪೂಜೆ ಮಾಡಾದ್ಮೇಲೆ ಧ್ರುವರ್ದೆಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಹತ್ತತ್ರ 1.5 year 2 years ಆಯಿತು. ಆ ಸಿನಿಮಾ ಎಲ್ಲ ಮುಗಿಬೇಕು, ಯಾಕಂದರೆ ಒಂದು ಶೆಡ್ಯೂಲ್ ಮಾಡಿದ್ವಿ. ಯಾಕಂದರೆ ಇಬ್ಬರಿಗೂ ಒಬ್ಬ ನಾಯಕ ನಟ ಆದಮೇಲೆ ಇಬ್ಬರು ಒಪ್ಕೊಂಡಿರಿ, ಇಬ್ಬರಿಗೂ ನಿರ್ಮಾಪಕರಿಗೆ ನ್ಯಾಯ ಒದಗಿಸ್ಲೇಬೇಕಾಗ್ತದೆ. ಯಾಕಂದ್ರೆ ಇಬ್ರು ಬದುಕಬೇಕು, ಇಬ್ರು ಇದು ಮಾಡ್ಬೇಕು. ಯಾಕಂದ್ರೆ ಅವನ ಮೇಲೆ ಅಷ್ಟು ಕೋಟಿ ಬಂಡವಾಳ ಹಾಕಿ ಒಂದ್ಸರಿ ದಪ್ಪ ಆದ, ಒಂದ್ಸರಿ ಸಣ್ಣ ಆದ. ಸೊ ಇದಕ್ಕೆ ಮತ್ತೆ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ನ ಲೈಫ್ ಅಲ್ವಾ, ಅದನ್ನು ನೋಡ್ಬೇಕು. ಸೊ ಆ ದೃಷ್ಟಿಯಿಂದ ಸ್ವಲ್ಪ ಸಣ್ಣ ಹೆಚ್ಚು ಏರುಪೇರಲ್ಲಿ ಒಂದು 6 ತಿಂಗಳು 8 ತಿಂಗಳು ಹಂಗೆ ಹಿಂಗೆ ಆಯ್ತುಬಿಟ್ರೆ ಇದು ಸಿನಿಮಾಸ್ ನಥಿಂಗ್ ಲೇಟು ಆ ಥರದ್ದೇನೂ ಇಲ್ಲ. ಸೊ ಸಿಂಪಲ್. ಪ್ರೇಮ್ ಸರ್, 4 ಸಾಂಗ್ ಈಗ ಹಿಟ್ ಆಗಿ, 4ನೇ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಬಟ್ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಸಿನಿಮಾ 4 ಸಾಂಗಲ್ಲಿ ನೀವೇ ಹಾಡೋದು ನಿಮ್ಮ ಐಡಿಯಾ ಆಗಿತ್ತು, ಅರ್ಜುನ್ ಜನಿ ಅವರ ಐಡಿಯಾ ಆಗಿತ್ತು? ಇಲ್ಲಪ್ಪ, ನಾನು ಆಡೇ ಇಲ್ಲ ಗುರುವೆ. ಯಾರು ಹೇಳಿದ್ದು? ನಾನು ಒಂದೇ ಸಾಂಗ್ ಆಡಿರೋದು. ಅಲ್ಲ ಸರ್, ಅಂತಮ್ಮ ಜೋಡೆ ತಗೊಂಡು ಇದು ಬಂದ್ಬಿಟ್ಟು ಕೋರಸ್ಸು. ಅದೇ ಸರ್, ಫಸ್ಟ್ ಸಾಂಗ್ ಅಲ್ಲೂ ನಿಮ್ ಕೋರಸ್ ಹಾಡೇ ಆಡ್ತೀನಿ ನಾನು. ಕರಿಯ ಪಿಕ್ಚರ್ ಇಂದ ಕೋರಸ್ ಆಡ್ತೀನಿ ನಾನು. ಕರಿಯ, ಎಕ್ಸ್ಕ್ಯೂಸ್ ಮೀ, ಜೋಗಯ್ಯ ಎಲ್ಲ ಕೋರಸ್. ಯಾರ ಕೇಳಿದ್ರೆ ಕೋರಸ್ ಅಂತ ನಾನು ಫಸ್ಟ್ ಹೋಗಿ ನಿಂತ್ಕೊತೀನಿ, ನಾನು ಮಾಡ್ತೀನಿ ಗುರುವೆ ಅಂತ. ಐ ಆಮ್ ಎ ಕೋರಸ್. ಯಾಕಂದ್ರೆ ಐ ಆಮ್ ಲರ್ನಿಂಗ್, ನಾನು ಕಲಿಬೇಕು. ನಾನು ಯಾವಾಗಲೂ ಅಷ್ಟೇ, ಅರ್ಜುನ ಕೀಬೋರ್ಡ್ ಪಕ್ಕ ನಿಮಗೆ ಕುತ್ಕೊಂಡ್ರೆ ನನಗೆ ಕೈ ಹಿಂಗೆ ಅಂತ ಇರ್ತದೆ, ಏನೋ ಮಗನೇ, ಏನೋ ದೇವ್ರು ಏನೋ ಕಲೆ ಕೊಟ್ಟೋ ನಿಮ್ಗೆ. ನನಗೂ ಆಸೆ ಕಣೋ ಅಂತೀನಿ. ಬನ್ನಿ ಸಾರ್ ಅಂತಾನೆ. ನಮ್ಗೆ ಗೊತ್ತಿಲ್ಲ, ಅದು ಅಭ್ಯಾಸ ಇಲ್ಲ, ಗೊತ್ತಿಲ್ಲ ನಮ್ಗೆ. ಅದೆಲ್ಲ ನಾವೇನೋ ಪಡ್ಕೊಂಬಂದಿಲ್ಲ ಅಂತೀವಲ್ಲ, ನಾವು ಬೇಡವರು ಗುರು ಕೊಟ್ಬಿಡು ಅಂತೀವಿ, ಈಸ್ಕತ್ತೀವಿ, ತಗೊಂಡು ಜನಗಳಿಗೆ ಪೇಸ್ಟ್ ಮಾಡಿ. ಅಂದ್ರೆ ಈ ಸಿನಿಮಾದಲ್ಲಿ ಸಾಂಗ್ ಬರೆಯಕ್ಕೆ ತುಂಬಾ ಜನ ನಿಮ್ಮ ಬಳಗದವರಿಗೆ ಅವಕಾಶ ಕೊಟ್ಟಿದ್ದೀರಾ. ಹಾಡೋದಕ್ಕೂ ಇನ್ ಸ್ವಲ್ಪ ಜನಕ್ಕೆ ಅವಕಾಶ ಕೊಡ್ಬೋದಿತ್ತು. ಆಡ್ತಾವ್ರೆ ಬ್ರದರ್. ಈಗ ಅರ್ಜುನ್ ಅವರು ಯಾರೋ ಮಗನೇ ಈ ಸಾಂಗು ಐಶ್ವರ್ಯ ಅವ್ರಿಗೆ ಕೊಟ್ಟಿದ್ದಾರೆ. ಐಶ್ವರ್ಯ ಅವ್ರಿಗೆ ಇಲ್ಲ, ನಾವು ಬೇರೆ ಕೈಲಿ ಹಿಂದಿಲಿ ಆಡಿಸ್ತಾ ಇದ್ವಿ. ಆಮೇಲೆ ಹಿಂದಿ ಇದನ್ನ ಇವ್ರ ಕೈಲಿ ಆಡಿಸಿದ್ದಾರೆ, ನಮ್ಮ ಮಂಗಳೂರು ಕೈಲಿ ಆಡಿಸಿದ್ದಾರೆ. ತಮಿಳ್ ಬಂದ್ಬಿಟ್ಟು ರಾಜಲಕ್ಷ್ಮಿ ಆಡಿದ್ದಾರೆ, ಮಲಯಾಳಂ ಸಿತಾರ ಆಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಆಲ್ ಹೊಸಬ್ರೇನೆ. ಎಲ್ಲಾರ್ಗು ಚಾನ್ಸ್ ಕೊಡ್ತಾ ಇರ್ತೀವಿ. ಇವಾಗ ಇಲ್ಲಿ ಸಾಂಗ್ ಬರ್ದಿರೋದು ಮಂಜು ಬರ್ದಿಯಾನೆ, ಅಣ್ತಮ್ಮ ಜೋಡೆ ತಗೊಂಡ್ ಬರ್ದಿದ್ದ. ಇದು ಸ್ವಲ್ಪ ಇದ್ರ ಸಾಂಗ್ ಅಲ್ಲ, ಸ್ಪೆಷಲ್ ಸಾಂಗ್ ಅಂದ್ಬಿಟ್ಟು ನಾನು ಬರ್ದಿದ್ದೆ. ಸೊ ಈ ತರ
ಪ್ರತಿಯೊಬ್ರು ಯಾರು ಟ್ಯಾಲೆಂಟ್ ಇದೆ, ಯಾರು ಇದು ಬರ್ತಾರೆ 100% ಕೊಡ್ತೀನಿ ಗುರು. ನಾನು ಆರಾಮಾಗಿ ಕೂತಿರ್ತೀನಿ, ತೊಂದರೆ ಇಲ್ಲ ನನಗೆ. ಸೊ ನನಗೇನಂದ್ರೆ ಯಾರು ಬಂದ್ರು ಬೆಳೆಸ್ತೀನಿ ನಾನು, ಯಾರು ಬರಲಿ. ಅವ್ರಿಗೆ ಟ್ಯಾಲೆಂಟ್ ಇತ್ತ ಕರ್ಕೊಂಡ್ ಬಿಡ್ತೀನಿ ಮೇಲ್ಗಡೆ ಸ್ಟೇಜ್ ಮೇಲೆ ಬನ್ರೋ ಅಂತ. ನಾನು ಇವತ್ತು ಅಷ್ಟೇ ನಮ್ಮ ಹುಡುಗರೆಲ್ಲ ಕರಿತಿರ್ತೀನಿ ಯಾವಾಗ್ಲೂ, ಲೈ ಬರಲ್ಲ ಸ್ಟೇಜ್ ಮೇಲೆ, ನಿಮ್ಮನ್ನು ನೀವು ತೋರಿಸ್ಕೊಳ್ರು, ಇಲ್ಲ ಅಂದ್ರೆ ಕಷ್ಟ ಕಂಡ್ರೋ ಬೆಳೆಯಕ್ಕೆ ಅಂತ. ಆಮೇಲೆ ನನ್ನನ್ನು ಇಟ್ಕೊಬೇಡಿ ಕಣ್ರು, ನನ್ನೇ ತೋರಿಸ್ತಾರೆ, ಪ್ರೇಮಿತಾನ್ ಅಂತ. ನನ್ನ ಬಿಟ್ಬಿಟ್ಟು ಹೋಗ್ರಿ ಬುಡಿ ಮಕ್ಳ ನೀವು ಅಂತಿರ್ತೀನಿ ಹಂಗೆ. ಸರ್ ಇಲ್ಲಿ ಹಾಂ ಯಾವಳ ಇಲ್ಲ ಮಾಡ್ತೀನಿ ಮಗನೇ, ಇದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಆಗ್ತವೆ. ಟೈಮ್ ಏನೋ ಹೇಳ್ತೀವಲ್ಲ, ಟೈಮ್ ಆಗ್ತವೆ. ಸೊ ಮಾಡೋಕಂದ ಈಗ ಶುರು ಮಾಡ್ತೀನಿ. ಅವನ ಜೊತೆ ಇನ್ನ 3-4 ಪಿಕ್ಚರ್ ಮಾಡಕ್ ಬಿಡ್ತೀನಲ್ಲ ಇವಾಗ. ವರ್ಷಕ್ಕೊಂದು ಅವನಿಗೆ. ಯಾರು ಅವ್ನು ರೆಡಿ ಬರಲ್ಲ ಅಂದ್ಲ ಮಗ. ಹಾ ನಿನ್ನ ವರ್ಷಕ್ಕೊಂದು ಸಿನಿಮಾ ಮಾಡಕ್ ಬರಲ್ಲ ನನ್ನ ಜೊತೆ ನೀನು. ಮುಲಾಜಿಲ್ದ 2 ಮಾಡೋಣ ಬರೋಣ. ಹೆಂಗ ನಮ್ಮ ಐದವನು. ಸರ್ 4 ಸಾಂಗ್ ಆಯ್ತು, 2 ಟೀಸರ್ ಆಯ್ತು. ಏಪ್ರಿಲ್ 30ರವರೆಗೂ ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಮತ್ತೆ ಪ್ಯಾನ್ ಇಂಡಿಯಾ ಮೂವಿ ಆಗಿರೋ ಕಾರಣ ರಿಲೀಸ್ಗೆ ಬೇರೆ ಬೇರೆ ಸಿಟಿಗಳಿಗೆ ಪ್ರಮೋಷನ್ಸ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹೋಗ್ತೀವದು ಟೀಮ್ ಇದೆ, ಕೆವಿನ್ ಟೀಮ್ ಇದೆ, ಅದಕ್ಕೆ ಒಂದು ಟೀಮ್ ಇಟ್ಟಿದ್ದಾರೆ. ಎನಿಥಿಂಗ್ಸ್ ಅದು ಪ್ರೊಡಕ್ಷನ್ ಕಡೆಯಿಂದ ಇದು ಮಾಡ್ತಾನೆ, ಎಲ್ಲೆಲ್ಲಿ ಏನೇನು ಮಾಡಬೇಕು, ಏನೇನು ಪ್ಲಾನ್ ಮಾಡಬೇಕು ಅಂತ. ಸೊ ಅದು ಪ್ರೊಡಕ್ಷನ್ ಟೀಮಿಂದನೇ ಪ್ಲಾನ್ ಮಾಡ್ಕೊಂಡು ನನಗೆ ಅಪ್ಡೇಟ್ ಕೊಡ್ತಾರೆ. ಸೊ ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀನಿ. ಯಾಕಂದ್ರೆ ನನ್ನ ಹತ್ರ ಸರ್ಕ್ಗಳಿದೆ, ಇನ್ನ ಬೇಜಾನ್ ಇನ್ನ 2 ಸಾಂಗ್ಸ್ ಇದೆ, ಟ್ರೈಲರ್ ಇದೆ, ಅಂಡ್ ಇನ್ನ ಸುಮಾರು ಕಂಟೆಂಟ್ಗಳಿವೆ ನಮ್ಮ ಹತ್ರ. ಅವನ್ನೆಲ್ಲ ಬಿಡ್ಬೇಕು ಅಂದ್ರೆ ನಾನು ಟೈಮ್ ಕೊಡ್ತೀನಿ. ಸೊ ಅವ್ರೇನು ಪ್ಲಾನ್ ಮಾಡಿ ಕೊಡ್ತಾರೆ, ಅದ್ರ ಪ್ರಕಾರ ನಾನು ಮೂವ್ ಮಾಡ್ತಿರ್ತೀನಿ.